ರಸ್ತೆಯ ಬದಿಯಲ್ಲಿ ರಾತ್ರಿ ಇದ್ದಂತಹ ಮರ ಬೆಳಗ್ಗೆ ನೋಡುವಷ್ಟರಲ್ಲಿ ಮಾಯ ಆಗ್ಬಿಟ್ಟಿದೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಈ ಘಟನೆಯಾಗಿದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಮರ ಒಂದಿತ್ತು. ಆ ಮರ ರಾತ್ರೋರಾತ್ರಿ ಕಳ್ಳತನ ಆಗಿದೆ. ರಾತ್ರೋರಾತ್ರಿ ಕಿಡಿಗೇಡಿಗಳು ಆ ಮರವನ್ನ ಕದ್ದೊಯ್ದಿದ್ದಾರೆ. ಜೆಸಿಬಿಯನ್ನ ತಂದು ಮರ ಕಳ್ಳತನ ಮಾಡಿದ್ದು, ಫುಟ್ಪಾತ್ ಕೂಡ ಹಾಳು ಮಾಡಿದ್ದಾರೆ. ಆದ್ರೆ ಅಕ್ಕಪಕ್ಕದಲ್ಲಿ ಸಿಸಿಟಿವಿ ಇದ್ರು ಅದು ವರ್ಕ್ ಆಗ್ತಿಲ್ಲ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಸ್ಥಳಕ್ಕೆ ಜಿಬಿಎ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಸಿಟಿ ಮಾರ್ಕೆಟ್ ಠಾಣೆಗೆ ವೆಲ್ಫೇರ್ ಅಸೋಸಿಯೇಷನ್ ಈ ಬಗ್ಗೆ ದೂರು ದಾಖಲಿಸಿದ್ದಾರೆ. ಇನ್ನು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ರಾತ್ರೋರಾತ್ರಿ ಮರವನ್ನ ಎತ್ಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳ ಸಮೇತ ನೋಡ್ತಾ ಹೋಗ್ಬೋದು. ಇಲ್ಲಿ ಸುಮಾರು ಒಂದು ದೊಡ್ಡ ಮರ ಇತ್ತು. ಅದನ್ನ ರಾತ್ರೋರಾತ್ರಿ ಕಿಡಿಗೇಡಿಗಳು ಎತ್ಕೊಂಡು ಹೋಗಿರುವಂಥದ್ದು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಬುಡ ಸಮೇತ ಎತ್ಕೊಂಡು ಹೋಗಿದ್ದಾರೆ ಕಿಡಿಗೇಡಿಗಳು ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ಹೊಸದಾಗಿ ನಿರ್ಮಿಸಿದ್ದ ಫುಟ್ಪಾತ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಹಾಳು ಮಾಡಿದ್ದಾರೆ. ಯಾರು ಮಾಡಿದ್ರು ಏನ್ ಮಾಡಿದ್ರು ಅನ್ನುವಂತಹ ಒಂದು ತನಿಖೆ ನಡಿಬೇಕಾಗಿದೆ. ಈ ಬಗ್ಗೆ ಸ್ಥಳೀಯರಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಈ ಘಟನೆ ನಡೀತು, ಯಾರು ಮಾಡಿರಬಹುದು ಅಂತ ಅನ್ಸುತ್ತೆ? ನೋಡಿ, ಕಳೆದ 1 ವರ್ಷದಿಂದ ಈ ಮರದ ಕೊಂಬೆಗಳನ್ನು ಕಟ್ ಮಾಡಿದ್ರು. ಆಗಲೂ ಕೂಡ ಇಲ್ಲಿರೋರು ಸ್ಥಳೀಯರೆಲ್ಲ ವಿರೋಧ ಮಾಡಿದ್ವಿ. ಅದಾದ ನಂತರ ಈಗ ಏಕಾಏಕಿ ರಾತ್ರೋರಾತ್ರಿ ಮರನ ಒಡೆದಾಕಿದ್ದಾರೆ. ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಆ್ಯಸ್ ಪರ್ ದಿ ಫಾರೆಸ್ಟ್ ಆ್ಯಕ್ಟ್ 1976 ಯಾವುದೇ ಮರ ಕಡಿಯೋಂಗಿಲ್ಲ. ಮರ ಕಡಿಬೇಕು ಅಂದರೆ ಒಂದು BBMP ಪರ್ಮಿಷನ್ ತೊಗೋಬೇಕು ಮತ್ತು ಫಾರೆಸ್ಟ್ ಪರ್ಮಿಷನ್ ತೊಗೋಬೇಕು. ಈಗ BBMP ಅವ್ರಿಗೆ ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ, ಫಾರೆಸ್ಟ್ ಅವ್ರಿಗೆ ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ, ಇವನ್ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದ್ರು ನಮಗೆ ಗೊತ್ತಿಲ್ಲ ಅನ್ನೋವಂಥ ಪರಿಸ್ಥಿತಿ ಬಂದಿದೆ. ಯಾರು ಈಗ ಇವತ್ತಿನ ದಿವಸ ಮಾಡ್ತಾರೆ ಹೇಳಿ? ಇದು 1979ರಲ್ಲಿ ಇಲ್ಲೊಂದು ಕ್ರಿಕೆಟ್ ಅಸೋಸಿಯೇಷನ್ ಇತ್ತು. ಕ್ರಿಕೆಟ್ ಅಸೋಸಿಯೇಷನಿಂದ ಎಲ್ಲ ಪೂರ್ತಿ BVK ಅಯ್ಯಂಗಾರ್ ರೋಡಲ್ಲಿ ಮರಗಳು ಹಾಕಿದ್ದು. ಈಗ ಒಂದೊಂದೇ ಕಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತೇನೆಂದರೆ ಅವರು ವ್ಯಾಪಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತಿನ ದಿವಸ ಮರ ಅಡ್ಡ ಇರುತ್ತೆ ಅಂತೇಳಿ ಅಥವಾ ಇನ್ನೇನೋ ವಾಸ್ತು ಅಂತ ಹೇಳಿ ದೋಷ ಅಂತೇಳಿ ಇವರು ಏಕಾಏಕಿ ರಾತ್ರೋರಾತ್ರಿ ಈ ಥರ ಮರಗಳು ಕಡಿತಾ ಇದ್ದಾರೆ. ಈಗಾಗಲೇ ಅನೇಕ ಬಾರಿ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀವಿ. ಕಳೆದ ವರ್ಷವೂ ಕೂಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, BBMP ಕಂಪ್ಲೇಂಟ್ ಕೊಟ್ಟಿದ್ವಿ, ಏನೂ ಆಕ್ಷನ್ ಆಗಿರಲಿಲ್ಲ. ಆದರೆ ಈ ಸರಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಆಗ್ರಹಿಸ್ತಾ ಇದ್ದೀವಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಇದು ನಾನ್ ಬೇಲೆಬಲ್ ವಾರಂಟ್ ಇದೆ. ಮತ್ತು ಮರ ಕಡಿಯೋದು ಹೆಂಗೆ ಅಂದರೆ ಮಗುನ ಸಾಯಿಸ್ದಂಗೆ ಆಗುತ್ತೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಬೇಕು. ಸರ್, ಯಾರು ಮಾಡಿದ್ರು ಅಂತ ಅನ್ಸುತ್ತೆ? ಯಾವಾಗ ಈ ಘಟನೆ ಆಯಿತು? ಇದ್ರ ಹಿಂದಿನ ಉದ್ದೇಶ ಏನಿರ್ಬೋದು? ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಾ? ಮೇಡಮ್, ಏನಾಗಿದೆ ಅಂದರೆ ಇಲ್ಲಿ ಸ್ಥಳೀಯರು ರಾತ್ರಿ 1 ಗಂಟೆವರೆಗೂ ನೋಡಿದ್ದಾರೆ. 1 ಗಂಟೆವರೆಗೂ ಏನೂ ಇಲ್ಲ. ಇದು ಏನೇ ನಡೆದಿದ್ರು ಸುಮಾರು 2 ಗಂಟೆ ಮೇಲೆ ನಡೆದಿರೋವಂಥ ವಿಚಾರ. ಯಾಕಂದರೆ ಇಲ್ಲಿ JCB ಬಂದಿದೆ ಮತ್ತು ಲಾರಿಲಿ ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಮರ ಕಡಿದ್ರೆ ಎಲ್ಲ ಕಡೆ ಎಲೆ ಇರಬೇಕು. ಎಲೆ ಸಮೇತ ಬಿಡ್ದಿರ, ಒಂಚೂರು ಸಾಕ್ಷಿ ಇಲ್ದಿರ, ಇಲ್ಲೇನೋ ಸ್ವಲ್ಪ ಇದೆ ಅಷ್ಟೇ, ಅದು ಬಿಟ್ಟು ಇನ್ನೆಲ್ಲ ಇಲ್ದಿರ ಪ್ರೀ ಪ್ಲ್ಯಾಂಡಾಗಿ ಇದನ್ನು ಮರನ ಕಡ್ಕೊಂಡು ಹೋಗಿದ್ದಾರೆ. ಸೊ ಮರನ ಯಾರಿಗೆ ತೊಂದರೆ? CCTV ಫುಟೇಜು ಎಲ್ಲ ಅಂಗಡಿಲೂ CCTV ಫುಟೇಜ್ ಇದೆ. ಆಮೇಲೆ ಇವರು ತಮಾಷೆಗೆ ಹಾಕ್ಕೊಂಡವ್ರು CCTV ಫುಟೇಜು. ಏನು ಹೇಳ್ತಾರೆ ಅಂದರೆ 9 ಗಂಟೆಗೆ ನಾವು ಬಾಕ್ಲಾಕಿದಾಗ CCTV ಆಫ್ ಮಾಡ್ತಾರಂತೆ. CCTV ಇರೋದು ಏನಕ್ಕೆ? ಶಾರುಖ್ ಖಾನ್ ಪಿಕ್ಚರು, ಚಿರಂಜೀವಿ ಪಿಕ್ಚರ್ ನೋಡೋದಕ್ಕೆ ಇವರು. ಇವ್ರ ಮನೆ, ಇವ್ರ ಅಂಗಡಿಗಳೇ ಕಳ್ತನ ಆದರೆ, ಇವರು ಅಂಗಡಿ ಹುಡುಗನಿಗೆ ಏನಾದರೂ ಜೀವಕ್ಕೆ ಹಾನಿ ಆದರೆ, ಏನೋ ಬೆಂಕಿ ಬಿದ್ದರೆ ಒಂದು ಸಾಕ್ಷಿ ಅನ್ನೋದಿರುತ್ತೆ. ಆಮೇಲೆ ಚಿನ್ನದ ಅಂಗಡಿಯಲ್ಲಿ ಕೂಡ, ಚಿನ್ನದ ಮಾರ್ಕೆಟಲ್ಲೂ ಕೂಡ ರಾತ್ರಿ CCTV ಆಫ್ ಮಾಡೋವಂಥ ಒಂದು ಪರಿಪಾಟ್ಲು ಮಾಡ್ಕೊಂಡಿದ್ದಾರೆ. ಏನಾದರೂ ಕಳ್ತನ ಆದರೆ ಪಾಪ ನಮ್ಮ ಪೊಲೀಸ್ ಅವ್ರ ಮೇಲೆ ಹಾಕೋದು. ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿಲ್ಲ, ಅವ್ರ ಸಹಾಯಕ್ಕೆ ಸಾಮಾಜಿಕ ಕಳಕಳಿ ಏನು ಇವ್ರಿಗೆ? ಬರೀ ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಇವರು ಸೈಟ್ ಮಾಡೋದು, ಈ ಥರ ಮಾಡ್ಕೊಂಡಿದ್ರೆ ಸಾಮಾಜಿಕ ಭದ್ರತೆ ಯಾರು ಕೊಡಬೇಕು? ನಮಗೆ ನಾವೇ ಕೊಟ್ಕೋಬೇಕು. ಇದ್ರ ಬಗ್ಗೆ ನಿಮ್ಮ ಚಾನೆಲ್ಲು ವಾಯ್ಸ್ ಎತ್ತಲೇಬೇಕು. CCTV ಬಗ್ಗೆ ಇದೊಂದು ತಮಾಷೆ ವಿಷಯ ಆಗಿದೆ ಇವ್ರಿಗೆ, CCTV ಫುಟೇಜು ಆಫ್ ಮಾಡೋದು. ಸೊ ಇದರಿಂದ ಯಾರೇ ಮಾಡಿರಲಿ ಇದನ್ನು ಅವ್ರಿಗೆ ಸೂಕ್ತವಾದ ಶಿಕ್ಷೆ ಆಗಬೇಕು. ಮತ್ತು ಇಲ್ಲಿ ನಾವು ಆದಷ್ಟು ಬೇಗ
ಈ ಮರ ನೆಡೋ ಗಿಡ ನೆಡೋ ಅಭಿಯಾನನ ನಾವೆಲ್ಲ ಚಿಕ್ಕಪೇಟೆ ನಾಗರಿಕರು ಸೇರಿ ಮಾಡ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀವಿ ಮೇಡಮ್. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಅವರು JCBಯನ್ನ ತರಿಸಿ ಇದನ್ನ ತೆರವು ಮಾಡುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ CCTV ಇದ್ರೂ ಕೂಡ ಇಲ್ಲದಂತಾಗಿದೆ. ಅಂತ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿದೆ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಬೈರೇಶ್ ತಿಪಟೂರು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.